ಸ್ಯಾಂಡಲ್ವುಡ್ ಕಲಾವಿದರಿಗೆ ಡಿಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ಯದುವೀರ್ ಅವರು ಕೂಡ ಈ ವಿಷಯವಾಗಿ ಖಂಡಿಸಿದ್ದಾರೆ. ಡಿಕೆಶಿ ಹೇಳಿಕೆ ಅವರ ಅಹಂಕಾರವನ್ನ ತೋರಿಸುತ್ತೆ ಅಂತ ಮಾತನಾಡಿದ್ದಾರೆ. ನಟರು ಕಲಾವಿದರು ಪ್ರೈವೇಟ್ ಸಿಟಿಸನ್ಸ್ ಆಗಿರ್ತಾರೆ. ಹೋರಾಟದಲ್ಲಿ ಪಾಲ್ಗೊಳ್ಬೇಕೋ ಬೇಡವೋ ಅನ್ನುವಂತಹ ಯೋಚನೆ ಮಾಡುವಂತಹ ಹಕ್ಕು ಕೂಡ ಅವರದ್ದಾಗಿರುತ್ತೆ, ಆಯ್ಕೆ ಅವರದ್ದಾಗಿರುತ್ತೆ. ಅಧಿಕಾರದಲ್ಲಿರುವವರು ಸರ್ವಾಧಿಕಾರಿ ರೀತಿ ಧೋರಣೆಯನ್ನ ನಡೆಸ್ಕೋಬಾರ್ದು. ಹೋರಾಟದಲ್ಲಿ ಪಾಲ್ಗೊಳ್ಬೇಕಾ ಬೇಡವಾ ಅನ್ನೋದರ ಸ್ವತಂತ್ರ ಆಯ್ಕೆಯನ್ನ ಅವರಿಗೆ ಬಿಡಬೇಕು ಅಂತ ಯದುವೀರ್ ಅವರು ಪಬ್ಲಿಕ್ ಟಿವಿಯ ಜೊತೆಗೆ ಹಾಸನದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಚಲನಚಿತ್ರದವರು ನಟರು ಏನೋ ಕಲಾವಿದರಿಗೆಲ್ಲ ಅವರು ಸಿಟಿಸನ್ಸ್ ಆಗಿರ್ತಾರೆ, ಪ್ರೈವೇಟ್ ಸಿಟಿಸನ್ಸ್ ಆಗಿರ್ತಾರೆ. ಅವರ ಆಕಾಂಕ್ಷೆ ಅವ್ರು ಬರಬೇಕೋ ಇಲ್ವೋ ಅವ್ರು ಆಯ್ಕೆ ಮಾಡಬೇಕಾಗಿದೆ. ಅವ್ರು ಬಂದಿದ್ದಾರೋ ಇಲ್ವೋ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ನೋಡಿ, ಹೋರಾಟದಲ್ಲಿ ಸೇರಬೇಕೋ ಇಲ್ವೋ ಅಂತ ಒಬ್ಬ ಖಾಸ ಒಂದು ಪ್ರಜೆಗಳಿಗೆ ಅದು ಅವರ ಒಂದು ಆಯ್ಕೆ ಮಾಡಬೇಕಾಗಿರೋವಂಥದ್ದು. ನೀವು ಹೋರಾಟ ಮುಂದುವರಿತಾ ಇದ್ದೀರಿ ಅಂತ ಯಾರು ಕೈ ಜೋಡಿಸ್ತಾರೆ ಅಂತ ಅವರೇ ಆಯ್ಕೆ ಮಾಡಬೇಕಾಗಿದೆ. ಈಗ ಪಕ್ಷದಿಂದ ಆಗಿದ್ರೆ ಪಕ್ಷದವ್ರು ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ. ಚಲನಚಿತ್ರದವರು ಯಾವುದೇ ಪಕ್ಷಕ್ಕೆ ಸೇರಿರಲ್ಲ. ಸೊ ಅವ್ರು ಬಂದೇ ಇಲ್ವೋ ಅಂತ ಪ್ರಶ್ನೆ ಮಾಡೋದು ಸೂಕ್ತ ಅಂತ ನಾನು ಯಾವಾಗಲೂ ಸಹ ಅಧಿಕಾರದಲ್ಲಿರೋರು ಭಾಳ ಒಂದು ಜನರ ಒಂದು ಅವರ ಏನೋ ಇಂಥ ಒಂದು ಸರ್ವಾಧಿಕಾರಿಯಾಗಿ ಘೋಷಣೆಗಳು ಮಾಡೋದು ಕಡಿಮೆ ಮಾಡಬೇಕು ಅಂತ ನನ್ನ ನಿಲುವು. ನಾವು ಯಾವುದೇ ರೀತಿಯ ಅಂಥ ಒಂದು ಘೋಷಣೆ ಕೊಡೋದಿಲ್ಲ. ಯಾಕಂದರೆ ಅದು ಭಾಳ ಒಂದು ರೀತಿಯ